ಒಂದು ಬೆರಳಿನ ಮುಖಾಂತರ ನೀವು ಮೂವ್ ಮಾಡಿದ್ರೆ, ಡ್ರ್ಯಾಗ್ ಮಾಡಿದ್ರೆ ಟಚ್ ಪ್ಯಾಡ್ ಮೇಲೆ ಮೌಸ್ ಪಾಯಿಂಟರು ಕರ್ಸರು ಮೂವ್ ಆಗುತ್ತೆ. ನೀವು ಯಾವ್ದಾದ್ರು ಆ್ಯಪ್ನ ಓಪನ್ ಮಾಡಬೇಕು ಅಂತಂದಾಗ ಈ ಥರ ಕ್ಲಿಕ್ ಮಾಡ್ತು ಅಂದರೆ ಆ್ಯಪ್ ಓಪನ್ ಆಗುತ್ತೆ. ಝೂಮ್ ಇನ್ ಝೂಮ್ ಔಟ್ ಮಾಡಬೇಕು ಅಂತಂದಾಗ ಈ ಎರಡು ಬೆರಳನ್ನ ಇಟ್ಕೊಂಡು ಈ ಥರ ಡ್ರ್ಯಾಗ್ ಮಾಡ್ತು ಅಂತಂದರೆ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ ನೋಡಿ. ರೈಟ್ ಕ್ಲಿಕ್ ಮಾಡಬೇಕು ಅಂತಂದರೆ ಜಸ್ಟ್ ಎರಡು ಬೆರಳನ್ನ ಇಟ್ಕೊಂಡು ಜಸ್ಟ್ ಟ್ಯಾಪ್ ಮಾಡ್ತು ಅಂತಂದರೆ ರೈಟ್ ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಮೂರು ಬೆರಳನ್ನ ಇಟ್ಕೊಂಡು ನೀವು ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಮಲ್ಟಿಪಲ್ ಡೆಸ್ಕ್ಟಾಪ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಈ ಥರ ಕೆಳಗಡೆ ಡ್ರ್ಯಾಗ್ ಮಾಡಬೇಕು. ನೆಕ್ಸ್ಟ್ ಸ್ಕ್ರೋಲ್ ಮಾಡೋದಕ್ಕೆ ಎರಡು ಬೆರಳಿಂದ ಈ ಥರ ಹಿಂಗೆ ಡ್ರ್ಯಾಗ್ ಮಾಡ್ತು ಅಂತಂದರೆ ಸ್ಕ್ರೋಲ್ ಆಗುತ್ತೆ. ನೀವು ಮೆನುನ ಓಪನ್ ಮಾಡಬೇಕು ಅಂತಂದರೆ ಮೂರು ಬೆರಳಿಂದ ಜಸ್ಟ್ ಟ್ಯಾಪ್ ಮಾಡಿದ್ರೆ ಮೆನು ಓಪನ್ ಆಗುತ್ತೆ. ನೋಟಿಫಿಕೇಶನ್ ಬಾರ್ನ ಓಪನ್ ಮಾಡಬೇಕು ಅಂತಂದರೆ ಜಸ್ಟ್ 4 ಫಿಂಗರಿಂದ ಜಸ್ಟ್ ಒಂದು ಟ್ಯಾಪ್ ಮಾಡಿದ್ರೆ ನೋಟಿಫಿಕೇಶನ್ ಬಾರು ಓಪನ್ ಆಗುತ್ತೆ. ನೆಕ್ಸ್ಟು ಮೌಸಲ್ಲಿರೋ ಥರ ಬಟನ್ಸ್ ಇದೆ ಟಚ್ ಪ್ಯಾಡಲ್ಲಿ. ನೀವು ಆ ಥರ ಬಟನ್ಸ್ನ ಕ್ಲಿಕ್ ಮಾಡ್ಬೋದು. ರೈಟ್ ಕ್ಲಿಕ್ ಇದರಲ್ಲೂ ಮಾಡ್ಬೋದು.